ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ವಿಡಿಯೋ ಏನಪ್ಪ ಅಂದರೆ ಸ್ಕಿನ್ ಕೇರ್ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಒಂದು ಮಾಡಿದ್ದೆ ನಮ್ಮ ಚಾನಲಲ್ಲಿ ಸ್ಕಿನ್ ಕೇರ್ ವಿಡಿಯೋ. ಅದು ಅವಾಗ ಆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ. ಇವಾಗ ಈ ಪ್ರಾಡಕ್ಟ್ಸ್ ಚೇಂಜ್ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ನೋಡ್ಸೋಣ ನಾನು ಇವಾಗ ಏನೇನು ಯೂಸ್ ಮಾಡ್ತಾಯಿದ್ದೀನಿ, ಯಾವ್ದ್ಯಾವ್ದು ಯಾವ ಥರ ವರ್ಕ್ ಆಗಿದೆ, ನಿಮ್ಗೆ ಯಾವ ಥರ ವರ್ಕ್ ಆಗುತ್ತೆ, ನೀವು ಬೇಕಂದರೆ ಟ್ರೈ ಮಾಡ್ಬೋದು. ನಾನು ಸ್ಟಾರ್ಟಿಂಗ್ ಯೂಸ್ ಮಾಡಿದ್ದು 2 years ಬ್ಯಾಕಿಂದ ಅಷ್ಟೇ ಸ್ಕಿನ್ ಕೇರು. ಹೇಳ್ಬೇಕಂದ್ರೆ ಇನ್ನ ಬೇಗನೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇಟ್ಸ್ ಓಕೆ. ಇವಾಗ ಸ್ವಲ್ಪ ಜಾಸ್ತಿನೇ ತಿಳ್ಕೊಂಡಿದ್ದೀನಿ ಸ್ಕಿನ್ ಕೇರ್ ಬಗ್ಗೆ. ಇವಾಗ ನನಗೆ ಗೊತ್ತಿರೋ ನಿಮ್ಗೆ ಸ್ವಲ್ಪ ಶೇರ್ ಮಾಡ್ತೀನಿ. ನೀವು ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ. ನಾನು ಅದೇ ಸಂತೂರ್ ಸೋಪು ಪ್ಯಾರಲೋಲಿ ಹಾಕ್ಕೊಂತಿದ್ದೆ. ಇವಾಗ ಏನೇನು ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಇವಾಗೆಲ್ಲ ಯೂಸ್ ಮಾಡ್ತೀನಿ. ಇದು ತುಂಬ ಬೇಸಿಕ್ ಇಂಪಾರ್ಟೆಂಟ್ಸ್ ಇರುತ್ತೆ ನಮ್ಮ ಸ್ಕಿನ್ಗೆ. ಹುಡುಗಿರಾಗಲಿ ಹುಡುಗರಾಗಲಿ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬ ಒಳ್ಳೆಯದು. ಅದಕ್ಕೆ ನೀವು ಟ್ರೈ ಮಾಡಿ. ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಸ್ವಲ್ಪ ಅಫೋರ್ಡಬಲ್ ಪ್ರೈಸಿಂದನೇ ಸ್ಟಾರ್ಟ್ ಮಾಡಿ. ಮತ್ತು ನಿಮಗೆ ಎಷ್ಟು ನೀವು ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಪೆಂಡ್ ಮಾಡ್ಬೋದು. ನಾನು ಇವಾಗ ನಾನು ಕೂಡ ಕಮ್ಮಿ ರೇಟಿಂದನೇ ಫೇಸ್ ವಾಶ್ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಇರೋ ಬ್ರ್ಯಾಂಡೇ ಯೂಸ್ ಮಾಡ್ತಿದ್ದೀನಿ. ನಾನು ಇವಾಗ ಯಾವ್ದು ಯೂಸ್ ಮಾಡ್ತಿದ್ದೀನಿ, ನನಗೆ ಯಾವ್ದು ಇಷ್ಟ ಆಗಿದೆ ಅಂತ ನೋಡಿಸ್ತೀನಿ ಬನ್ನಿ. ಈ ಸಿಂಪಲ್ ಫೇಸ್ ವಾಶ್ ಬಗ್ಗೆ ಫಸ್ಟೇ ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ ಕೂಡ. ಅದ್ರಲ್ಲಿ ಕೂಡ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಆಮೇಲೆ ಪ್ಲಮ್ದು ಯೂಸ್ ಮಾಡ್ತಿದ್ದೆ. ಪ್ಲಮ್ ನಂಗೆ ಅಷ್ಟೊಂದು ಸೆಟ್ ಆಗಿಲ್ಲ, ಮತ್ತು ನಂಗೆ ಪಿಂಪಲ್ಸ್ ಬರ್ತಿದೆ ಅಂದಂಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಯೂಸ್ ಮಾಡಿದೆ. ಮತ್ತು ಸಿಂಪಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಏನಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಕೆಮಿಕಲ್ಸು, ಫ್ರೇಗ್ರೆನ್ಸು ಮತ್ತು ಕಲರ್ ಆ ಥರ ಏನಿರಲ್ಲ, ಜೆಲ್ ಥರ ಇರುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದ್ರ ಮೇಲೆ 400 ಇದೆ MRP. ನಮಗೆ ಆನ್ಲೈನಲ್ಲಿ ಸ್ವಲ್ಪ ಆಫರಲ್ಲಿ ಒಂದು 350 ಆ ಥರ ಬರ್ಬೋದು. ಇದು ನಮಗೆ ಪರ್ಪಲಲ್ಲಿ ನೈಕಾಲ್ ಏನಂದರೆ ಬೈ 1 get 1 ಮತ್ತು 2 ತೊಗೊಂಡ್ರೆ ಸ್ವಲ್ಪ ಕಮ್ಮಿ ರೇಟ್ ಆ ಥರ ಕೊಟ್ಟಾಗ ತೊಗೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಇದು ನಂಗೆ ತುಂಬ ಇಷ್ಟ. ನಾನು ಹೈಲಿ ರಿಕಮೆಂಡ್ ಮಾಡ್ತೀನಿ. ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ವ, ಪಿಂಪಲ್ಸ್ ಆ ಥರ ಎಲ್ಲ ಬರುತ್ತೆ, ನಂಗೆ ಇದು ಯೂಸ್ ಮಾಡಿದ್ರೆ ಅದು ಯೂಸ್ ಮಾಡಿದ್ರೆ ಅಂತ ಫೀಲ್ ಆಗ್ತಿರ್ತೀವಲ್ವ, ಅವರು ಕೂಡ ತುಂಬ ಯೂಸ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಸ್ಕಿನ್ ಕೇರ್ ವಿಡಿಯೋ ಸ್ಟಾರ್ಟ್ ಮಾಡೋವಾಗ ಅವಾಗೂ ನನಗೂ ಆ ಥರನೇ ಭಯ ಇತ್ತು. ಇದು ಯೂಸ್ ಮಾಡಿದ್ರೆ ಏನಾಗುತ್ತೋ, ಅದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೋ ಅಂತ. ಆಮೇಲೆ ತಿಳ್ಕೊಂಡು ಆಮೇಲೆ ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಮಗೆ ಗೊತ್ತಾಗುತ್ತೆ ಯಾವ್ದು ನಮಗೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ. ಯೂಸ್ ಮಾಡಿದ್ಮೇಲೆ ಅಂತ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿದೆ, ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ಇದರಲ್ಲಿ ಅಫೋರ್ಡಬಲ್ ಅಂದರೆ ಹಿಮಾಲಯ ಯೂಸ್ ಮಾಡ್ಬೋದು ಪಿಂಪಲ್ಸ್ಗೆ. ಮತ್ತು ಬೇರೆ ಥರ ಕೂಡ ಬರುತ್ತೆ ಫ್ರೂಟ್ಸಲ್ಲಿ. ಮತ್ತು ನಾನು ಇನ್ನೂ ಸ್ವಲ್ಪ ಕಮ್ಮಿ ರೇಟ್ಗೆ ಒಂದು 100, 150 ಆ ಥರ ಬೇಕಂದ್ರೆ ನೈಕಾದು ಕೂಡ ಚೆನ್ನಾಗಿರುತ್ತೆ. ನೈಕಾ ಫೇಸ್ ವಾಶು ಅದನ್ನು ಯೂಸ್ ಮಾಡಿದ್ದೀನಿ ನಾನು. ನಾರ್ಮಲಾಗಿ ಫೇಸ್ ವಾಶ್ ಆಗುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದರಲ್ಲಿ ಅಷ್ಟೇ ನಮ್ಮ ಸ್ಮೂತ್ ಮಾಡುತ್ತೆ ನಮ್ಮ ಫೇಸ್ನ. ಆಮೇಲೆ ಹೆಲ್ದಿಯಾಗಿ ಇಕ್ಕತ್ತೆ. ಇದರಲ್ಲಿ ಇನ್ನೇನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಮ್ಮ ಫೇಸಲ್ಲಿ. ಅದೇ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಮಾರ್ನಿಂಗ್ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಇದು ಮಾರ್ನಿಂಗ್ ನೈಟ್ ಕೂಡ ಯೂಸ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ 2 days ಬ್ಯಾಕ್ ನಾನು ಇನ್ನೊಂದು ತೊಗೊಂಡಿದ್ದೀನಿ, ಅದನ್ನು ನೋಡಿಸ್ತೀನಿ. ಅದು ಏನಕ್ಕೆ ತೊಗೊಂಡೆ ಅಂತ ಕೂಡ ಹೇಳ್ತೀನಿ ಇವಾಗ. ಇದು ಫಸ್ಟ್ ನನ್ನ ಫೇಸ್ ವಾಶ್ ಇವಾಗ ನಾನು ಯೂಸ್ ಮಾಡ್ತೇವೆ ಪ್ರೆಸೆಂಟ್. ನೆಕ್ಸ್ಟ್ ಬಂದು ಇದು ಡರ್ಮಾಕೋದು. ಇದು ಬಂದು 3% ನಯಾಸಿನಮೇಟ್ ಫೇಸ್ ವಾಶ್. ಇದು ಗ್ಲೋಯಿಂಗ್ ಆಗಿರುತ್ತೆ, ಫೋಮಿ ಫೇಸ್ ವಾಶ್. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ನೋಡಿ ತೊಗೊಂಡಿದ್ದು. ಡೈಲಿ ಫೇಸ್ ವಾಶ್ ಯೂಸ್ ಮಾಡ್ಬೋದು ಇದನ್ನ, ಡೇ ಆ್ಯಂಡ್ ನೈಟ್ ಕೂಡ. ಇದು ಫೋಮ್ ಬರುತ್ತೆ ಇದರಲ್ಲಿ. ಇದು ವೇಸ್ಟ್ ಆಗುತ್ತೆ ಇವಾಗ ಮಾಡಿದ್ರೆ. ಈ ಥರ ಫೋಮ್ ಬರುತ್ತೆ, ಗೊತ್ತಿರುತ್ತೆ ನೋಡಿ, ಈ ಥರ ಫೋಮು. ಇದು ಏನಕ್ಕೆ ತೊಗೊಂಡೆ ಅಂದರೆ ನಂಗೆ ನೋಡಿ ಇಲ್ಲಿ ಮತ್ತು ಇಲ್ಲಿ ಪಿಂಪಲ್ ಬಂದಿದೆ. ನನಗೂ ಗೊತ್ತಿಲ್ಲ. ಫುಡ್ ಮತ್ತು ಔಟ್ಸೈಡ್ ಫುಡ್ ಸ್ವಲ್ಪ ಜಾಸ್ತಿ ತಿಂದಿರ್ತೀನಿ. ನನ್ನ ಬರ್ತಡೆಗೆ ಆ ಥರ ಟ್ರಿಪ್ಗೆ ಹೋದಾಗೆಲ್ಲ ತಿಂದಿದ್ದೆ. ಆಮೇಲೆ ಈಟಿಗೆ ಆ ಥರ ಈಟ್ ಐಟಮ್ಸ್, ಚಿಕನ್ ಎಲ್ಲ ತಿಂತಾ ಇರ್ತೀನಿ ಜಾಸ್ತಿ. ಅದಕ್ಕೆ ಅಂತ ಇದನ್ನು ತೊಗೊಂಡಿದ್ದು. ಪಿಂಪಲ್ಸ್ ಯಾರಿಗಾದ್ರು ಇದ್ದರೆ ಇದನ್ನ ಕಂಪಲ್ಸರಿ ಟ್ರೈ ಮಾಡಿ. ನಾನು 2 daysಯಿಂದನೇ ಯೂಸ್ ಮಾಡ್ತೀನಿ. ನಾನು ಅಷ್ಟೊಂದು ಹೇಳೋಕ್ಕಾಗಲ್ಲ ಇದ್ರ ಏನು ಬೆನಿಫಿಟ್ ಇದೆ ಅಂದರೆ. 2 daysಗೆ ನನಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಯಿತು. ಫೇಸ್ ಸ್ಮೂತ್ ಮಾಡುತ್ತೆ. ಮತ್ತು ಇದ್ರಲ್ಲಿ ಕೂಡ ಅಷ್ಟೇ ಫ್ರೇಗ್ರೆನ್ಸ್ ಇರಲ್ಲ, ಏನು ಕೆಮಿಕಲ್ ಏನು ಮಿಕ್ಸ್ ಆಗಿರಲ್ಲ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಪ್ರಾಡಕ್ಟ್ ಬಗ್ಗೆ. ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ತಿದ್ದು, ಈ ಬ್ರ್ಯಾಂಡಲ್ಲೇ ಫೇಸ್ ವಾಶು. ಆಮೇಲೆ ಈ ಸಿಂಪಲ್ ಬಂದಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ರೇಟ್ ಬಂದು 350 ಇದೆ. ನಂಗೆ ಆಫರಲ್ಲಿ 320ಗೆ ಬಂತಿದ್ದು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ಲಿಂಕ್ ಇಡ್ತೀನಿ ನಾನು. ನೆಕ್ಸ್ಟ್ ಬಂದು ಫೇಸ್ ವಾಶ್ ಆದಮೇಲೆ ಏನು ಯೂಸ್ ಮಾಡ್ತೀನಿ,
ಟೋನರು. ತುಂಬ ಜನ ಯೂಸ್ ಮಾಡಲ್ಲ, ಆದರೆ ನಾನು ಯೂಸ್ ಮಾಡ್ತೀನಿ. ಒಂದೊಂದ್ಸರಿ ಯೂಸ್ ಮಾಡ್ತೀನಿ, ಒಂದೊಂದ್ಸರಿ ಸ್ಕಿಪ್ ಮಾಡ್ತೀನಿ. ವಾರಕ್ಕೆ ಒಂದು 2-3 ಸರಿ ಯೂಸ್ ಮಾಡಿದ್ರೆ ಎನಫ್. ಅದು ಬಂದು ಪ್ಲಮ್. ಫಸ್ಟ್ ನಾನು ಯೂಸ್ ಮಾಡ್ತಾಯಿದ್ದೆ ಪ್ಲಮ್ದೇ ಗ್ರೀನ್ ಟೀ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಗುಡ್ ವೈಬ್ಸ್ ಬಂದು ಲ್ಯಾವೆಂಡರ್ ರೋಸ್ ಟೋನರ್ ಆ ಥರ ಏನೇ ಯೂಸ್ ಮಾಡ್ತಿದ್ದೆ. ನನಗೆ ಗ್ರೀನ್ ಟೀ ಟೋನರು ಚೆನ್ನಾಗಿತ್ತು, ಆದರೆ ಇದು ಪ್ಲಮ್ದು ರೈಸ್ ವಾಟರ್ ಟೋನರ್ ಮಾತ್ರ ನೋಡಿ ಇಷ್ಟೇ ಇದೆ, ಇಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ, 420 ಆಗುತ್ತೆ. ಇದು ಇಲ್ಲಿ ಕೊಟ್ಟಿದ್ದಾರೆ 420. ಇದು ಕೂಡ ಲಿಂಕ್ ಇಡ್ತೀನಿ ನಾನು. ಇದು ಕೂಡ ತುಂಬ ಚೆನ್ನಾಗಿದೆ. ಈಗ ಖಾಲಿ ಆಗಿದೆ, ಇನ್ನೊಂದು ತಗೊಬೇಕು. ಆದರೆ ಇವಾಗ ಸದ್ಯಕ್ಕೆ ಪರ್ಚೇಸ್ ಮಾಡೋಣ ಅನ್ಕೊಂತಿದ್ದೀನಿ. ಇವಾಗ ಸದ್ಯಕ್ಕಂತೂ ಇದನ್ನ ತಗೊಬೇಕಂತಿಲ್ಲ, ಇದನ್ನ ಸ್ವಲ್ಪ ಖಾಲಿ ಮಾಡ್ಬೇಕು, ಇದನ್ನೇ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಇದು ಕೂಡ ಅಷ್ಟೇ ನಂಗೆ ಆಫರಲ್ಲಿ ಕಮ್ಮಿ ಬೀಳುತ್ತೆ ನೈಕಾಲ್ ಪರ್ಪಲಲ್ಲಿ. ಫ್ಲಿಪ್ಕಾರ್ಟಲ್ಲಿ ಕೂಡ ಆಫರ್ ಸಿಗುತ್ತೆ, ಒಂದು 3 ಚೇಂಜ್ ಇಲ್ಲ 4 ಆ ಥರ ಸಿಗುತ್ತೆ. ಟ್ರೈ ಮಾಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ನನ್ನ ಇವಾಗಿರೋ ಎಲ್ಲ ಪ್ರಾಡಕ್ಟ್ಸಲ್ಲಿ ಇದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇದು ನನ್ನ ಡೇ ಮತ್ತು ನೈಟ್ ರೊಟೀನ್ ನಿಮ್ಗೆ ನೋಡಿಸ್ತಿದ್ದೀನಿ. ಇವಾಗ ಇದು ಬಂದು ಡೇ, ಇದು ನೈಟ್. ಇದು ಬಂದು ಡೇ, ಇವಾಗ ನೈಟ್ ಟೋನರ್ ನೋಡಿಸ್ತೀನಿ ನಿಮಗೆ. ಡೇ ನೈಟ್ ಎರಡೂ ನೋಡಿಸ್ಬಿಡ್ತಾ ಇದ್ದೀನಿ, ಅದೊಂದು ಸಪ್ರೇಟ್ ಇದೊಂದು ಸಪ್ರೇಟ್ ಏನಕ್ಕೆ ಅಂತ ಹೇಳ್ಬಿಟ್ಟು. ಇದು ಟೋನರು ಟೋಲಿ ಮೋಲಿ ಅಂತ. ಇದು ಕೊರಿಯನ್ ಬ್ರ್ಯಾಂಡ್. ಫಸ್ಟ್ ನಾನು ಕೊರಿಯನ್ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ಇದನ್ನೇ. ಇದು MRP ಬಂದು 1500 ಇದೆ, ನಂಗೆ ಆಫರಲ್ಲಿ ಇದು 1000 ಚೇಂಜ್ ಬಂತು. ಇದು ತುಂಬ ಚೆನ್ನಾಗಿದೆ ಅಂತ ತುಂಬ ರಿವ್ಯೂಸಲ್ಲಿ ನೋಡಿ ಆಮೇಲೆ ಇದು ತೊಗೊಂಡೆ. ಇದರಲ್ಲಿ ನನಗೆ ಇಷ್ಟು ಯೂಸ್ ಮಾಡಿದ್ದೀನಿ ನೋಡಿ. ಇದು 500 ml ಬರುತ್ತೆ, ಇಷ್ಟು ಅಂದರೆ ಪರವಾಗಿಲ್ಲ. ಇವಾಗ ನೋಡಿ, ಇದು ಟೋನರ್ ಬಂದು ಇದು 150 ml ಬಂದು 4 ಚೇಂಜ್ ಆಗ್ತಿದೆ. ಇದು 500 ml ಬಂದು 1500 ಇದೆ MRP. ನಿಮ್ಗೆ ಆಫರಲ್ಲಿ ಕಮ್ಮಿ ಬರುತ್ತೆ. ಇಷ್ಟು ಬಂತು ಅಂದರೆ ನಾನು ತೊಗೊಂಡಿದ್ದು 2 months ಆಗ್ತಿದೆ, ಮೇ ಬಿ 2 months ಇಷ್ಟೇ ಯೂಸ್ ಆಗಿರೋದ್ರಿಂದ. ಎಷ್ಟು ಬರುತ್ತೆ ನಮಗೆ 6 months ಮೇಲೆ ಬರುತ್ತೆ ಡೈಲಿ ಯೂಸ್ ಮಾಡಿದ್ರೆ. ನಾನು ಡೈಲಿ ಯೂಸ್ ಮಾಡಿದ್ರೆ 6 months ಬರುತ್ತೆ. ನಾನು ಡೈಲಿ ಅವಾಗವಾಗ ಸ್ಕಿಪ್ ಮಾಡಿಬಿಡ್ತಾ ಇರ್ತೀನಿ, ಬೇರೆ ಬಿತ್ತು. ಅದು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದೇ ನನ್ನ ಎಕ್ಸ್ಪೆನ್ಸಿವ್ ಟೋನರು. ಇದೇನಂತ ವರ್ಕ್ ಆಗುತ್ತೆ ನಮಗೆ ಇಷ್ಟು ಎಕ್ಸ್ಪೆನ್ಸಿವ್ ಕೊಟ್ಟು ಅಂದರೆ, ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ, ಗ್ಲಾಸ್ ಫಿನಿಶ್ ಕೊಡುತ್ತೆ. ಅವ್ರ ಕೊರಿಯನ್ ಡ್ರಾಮಾಸ್ ನೋಡೋರು ಗೊತ್ತಾಗುತ್ತೆ, ನೋಡ್ತಿರೋರು ಗೊತ್ತಾಗಲ್ಲ. ನಾವು ಸ್ಕಿನ್ ಗ್ಲಾಸಿ ಫಿನಿಶ್ ಆಗಬೇಕು, ಗ್ಲೋ ಆಗಬೇಕು ಅಂದರೆ ಇದು ವರ್ಕ್ ಆಗುತ್ತೆ, ಚೆನ್ನಾಗಿ ಫಿನಿಶ್ ಬರುತ್ತೆ ಅಂತಲೇ ತೊಗೊಂಡಿದ್ದನ್ನ. ಇದೊಂದು ನಿಮ್ಗೆ ಇದರಲ್ಲಿ ಅಫೋರ್ಡಬಲ್ ಬೇಕಂದರೆ ಅದೇ ಗ್ರೀನ್ ಟೀ ಟೋನರ್ ತೊಗೊಬೋದು. ಮತ್ತು ಇದು ಪ್ಲಮ್ದೇನೆ ರೋಸ್ ವಾಟರ್ ಟೋನರ್ ಕೂಡ ಬರುತ್ತೆ, ಅದನ್ನು ತೊಗೊಬೋದು. ಅದು 200 ಆಗುತ್ತೆ ಅಷ್ಟೇ, ಕಮ್ಮಿನೇ ಆಗುತ್ತೆ. ಇದು ಟೋನರ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಯೂಸ್ ಮಾಡ್ತೀವಿ ಅಂದರೆ ಸಿರಮ್ಸ್. ನಾನು ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡುವಾಗ ನಾನು ಯೂಸ್ ಮಾಡಿರೋದು 2 ಸಿರಮ್ಮೆ. ಒಂದು ಡರ್ಮಾಕೋ ಬ್ರ್ಯಾಂಡ್ದೆ ವಿಟಮಿನ್ ಸಿ ಸಿರಮ್ಮು. ನೆಕ್ಸ್ಟ್ ಬಂದು ಪ್ಲಮ್ ಬ್ರ್ಯಾಂಡ್ದು ನಯಾಸಿಡ್ಮೆ 10% ರೈಸ್ ವಾಟರ್ ಟೋನರು. ನನಗೆ ಆಲ್ಮೋಸ್ಟ್ ಎಲ್ಲ ರೈಸ್ ವಾಟರ್ ಅದರಲ್ಲೇ ಇರುತ್ತೆ, ಯಾಕಂದ್ರೆ ನನಗೆ ಇಷ್ಟ ಆಗುತ್ತೆ ರೈಸಲ್ಲಿ. ಮತ್ತು ಫೇಸ್ ಚೆನ್ನಾಗಿ ಗ್ಲೋ ಕೊಡುತ್ತೆ, ಗ್ಲಾಸ್ ಫಿನಿಶ್ ಕೊಡುತ್ತೆ ಅಂತ ಅದನ್ನೇ ತೊಗೊತೀನಿ. ತುಂಬ ಜನ ಇದನ್ನು ನೋಡಿರ್ತೀರ, ಇದು ತುಂಬ ಫೇಮಸ್ ಕೂಡ. ಇದು ತುಂಬ ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡೆ. ಇದು ನನ್ನ ಸೆಕೆಂಡ್ ಬಾಟಲ್. ಫಸ್ಟ್ ಬಾಟಲ್ ಯೂಸ್ ಮಾಡಿ ಇದನ್ನು ಸೆಕೆಂಡ್ ಪರ್ಚೇಸ್ ಮಾಡಿದೆ. ಇದು ನನ್ನ ನೈಟ್ ರೊಟೀನ್ ಇರುತ್ತೆ. ನೈಟಲ್ಲಿ 1 ಡ್ರಾಪ್ ಹಾಕ್ಕೊಂಡ್ರೆ ಎನಫ್. ಇದು ಈ ಥರ ಇರುತ್ತೆ, ನೋಡಿಸ್ತೀನಿ ನಿಮಗೆ. ಈ ಥರ ಕ್ರೀಮಿಯಾಗಿರುತ್ತೆ. ಇದು 1 ಡ್ರಾಪ್ ಇಸ್ ಎನಫ್. ಮಾರ್ನಿಂಗು ಡರ್ಮಾಕೋ ವಿಟಮಿನ್ ಸಿ ಯೂಸ್ ಮಾಡ್ತಿದ್ದೆ, ಅದು ಖಾಲಿ ಆಯಿತು, ಬಾಟ್ಲ್ ಮಿಸ್ ಹಾಕಿದೆ. ಇನ್ನೊಂದು ಪರ್ಚೇಸ್ ಮಾಡಬೇಕು, ಇನ್ನೂ ಪರ್ಚೇಸ್ ಮಾಡಿಲ್ಲ, ತಗೋಣ ಅಂತ. ಇದು ಸಿರಮ್ ಈ ಥರ ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದು ಮಾಯಿಶ್ಚರೈಸರಲ್ಲಿ ಯೂಸ್ ಮಾಡ್ತೀವಲ್ವಾ. ಮಾಯಿಶ್ಚರೈಸರ್ ಈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಕಿನ್ಗೆ. ತುಂಬ ಜನ ಮಾಯಿಶ್ಚರೈಸರೇ ಹಾಕಲ್ಲ, ಅದು ಫೇಸ್ ಆಯಿಲಿ ಆಗೋಗುತ್ತೆ ಅಂತ. ಆದರೆ ಮಾಯಿಶ್ಚರೈಸರ್ ಹಾಕಬೇಕು, ಅವಾಗೇ ನಮಗೆ ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ಹೆಲ್ದಿಯಾಗಿ ಇರುತ್ತೆ, ಗ್ಲೋಯಾಗಿ ಇರುತ್ತೆ. ಇದು ಬಂದು ಡಾಟನ್ ಕೀದು ರೈಸ್ ವಾಟರ್ದೆ. ಡ್ರೈ ಸ್ಕಿನ್ಗೆ, ಸೆನ್ಸಿಟಿವ್ ಸ್ಕಿನ್ಗೆ, ಎಲ್ಲದಕ್ಕೂ ಕಾಂಬಿನೇಷನ್ ಸ್ಕಿನ್ಗೆ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ. ಇದು ಬ್ಯಾರಿಯರ್ ರಿಪೇರಿ ಕೂಡ ಮಾಡುತ್ತೆ, ನಮಗೆ ಮಾಯಿಶ್ಚರ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಇದು ಬಂದು ಇರಿ ಒಂದು ನಿಮಿಷ, ಇದು
ಪ್ರೈಸ್ ಇಲ್ಲ, 650 ರುಪೀಸ್. ಇದು ನಂಗೆ ಆಫರಲ್ಲಿ 550 ಆ ಥರ ಬಂತು ಆಫರಲ್ಲಿ. ಆಮೇಲೆ ಇದು ಬಂದು ಇದು 395 ಇದೆ. ಆದರೆ ನಂಗೆ ಇದು ಆಫರಲ್ಲಿ ಬಂದು ಇನ್ನೊಂದು ಬೈ ಒನ್ ಗೆಟ್ ಒನ್ ಆಫರ್ ಬಂದಿದ್ದು ನನಗೆ. ಇದು ಡಾಟ್ ಅಂಡ್ ಕ್ಯೂರ್ ಬಿಟ್ಟಾಗ ಆ ಥರ ಟೈಮಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಇದು ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕೂಡ ನಾನು ತೊಗೊತೀನಿ ಇದನ್ನು. ಇದು ಮಾರ್ನಿಂಗ್ ಮಾಯ್ಶ್ಚರೈಸರ್, ನಾನು ಮಾರ್ನಿಂಗ್ ಯೂಸ್ ಮಾಡೋದು. ಡಾಟ್ ಅಂಡ್ ಕೀ ಮಾಯ್ಶ್ಚರೈಸರ್ ಇದು ನಾನು ನೈಟ್ ಯೂಸ್ ಮಾಡೋದು. ಇದು ನಾನು ಒಂದು ಬಾಟ್ಲ್ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ, ನೈಟಲ್ಲಿ ಯೂಸ್ ಮಾಡೋದು. ಇದು ಏನಕ್ಕೆ ತುಂಬ ಯೂಸ್ಫುಲ್ ಅಂದರೆ ಕೊಟ್ಟಿರ್ತಾರೆ. ಇದು ವಿಟಮಿನ್ ಸಿ ಇ ಮಾಯ್ಶ್ಚರೈಸರು, ಸೂಪರ್ ಗ್ಲೋಯಿ. ಅಂದರೆ ಇದನ್ನ ಹಾಕಿದ ತಕ್ಷಣ ತುಂಬ ಗ್ಲೋ ಕೊಡುತ್ತೆ ನಮ್ಮ ಫೇಸ್ನ. ಆಮೇಲೆ ಮೈನ್ ಇದರಲ್ಲಿ ಏನಿದೆ ಅಂದರೆ ನಮ್ಮ ಪಿಂಪಲ್ಸ್ ಬಂದು ಮಾರ್ಕ್ಸ್ ಇದ್ದೋಗಿರುತ್ತೆ, ಅಲ್ಲಿ ಚಿಕ್ಕ 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 ಮಾರ್ಕ್ಸ್ ಇದ್ದೋಗುತ್ತೆ. ಆ ಮಾರ್ಕ್ಸ್ ಹೋಗುತ್ತೆ ಮೈನ್ ಇದ್ರಲ್ಲಿ, ಅದೇ ಇಂಪಾರ್ಟೆಂಟು. ಇದು MRP ಬಂದು ನನಗೆ ಎಷ್ಟು 495 ಅಂದರೆ 500 ರುಪೀಸ್ ಕಮ್ಮಿ, 500. ಇದು ಗ್ಲಾಸಿ, ಇದನ್ನು ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪ್ಯಾಕೇಜಿಂಗ್ ಅಂತೂ ಸಕ್ಕತ್ತಾಗಿರುತ್ತೆ, ಕ್ಯೂಟಾಗಿ. ಇದು ಯೂಸ್ ಇದು ಖಾಲಿ ಆಗಿದೆ, ಇದನ್ನ ಯೂಸ್ ಮಾಡ್ಬೇಕು ಇವತ್ತು ನೈಟ್. ಇನ್ನೊಂದು ಬಾಟ್ಲ್ ಇದೆ, ಅಂದ್ರೆ ಹೇಳದ್ನಲ್ವಾ ಬೈ ಒನ್ ಗೆಟ್ ಒನ್ ಅಂತ. ಇದು 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 ತೊಗೊಂಡಿದ್ದಕ್ಕೆ ಇದು ಫ್ರೀ ಅನ್ಕೋಬೋದು. ಬೈ ಒನ್ ಗೆಟ್ ಒನ್ ಬಂತಿದ್ದು. ಇದು ಕೂಡ ಅಷ್ಟೇ, ನಾವು ನೈಕಾಲ್ ಇದು ತೊಗೊಂಡಿದ್ದು ನಾನು. ಇಷ್ಟು 420 ಪೇ ಮಾಡಿದೆ ಅನ್ಸುತ್ತೆ, 420 450 ಆ ಥರ ಪೇ ಮಾಡಿದೆ ನಾನು ಇದಕ್ಕೆ. ಇದು ಮಾತ್ರ ಅದ್ರಲ್ಲಿ ಬೈ ಒನ್ ಗೆಟ್ ಒನ್ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ಇದನ್ನ ಹೈಲಿ ರಿಕಮೆಂಡ್ ಮಾಡ್ತೀನಿ. ನಿಮ್ಗೆ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಗ್ಲೋ ಬೇಕು ಅಂದರೆ ಇಷ್ಟು ಪ್ರೈಸ್ ಕೊಟ್ಟು ನೀವು ತೊಗೊಬೋದು. ನಾನು ಅವಾಗ ಎಕ್ಸ್ಪೆನ್ಸಿವ್ ನೋಡ್ಸಿದ್ನಲ್ವಾ ಮಾಯ್ಶ್ಚರೈಸರಲ್ಲಿ, ನನ್ನ ಹತ್ರ ಕಮ್ಮಿ ರೇಟದ ಅಂದರೆ ಫೇಸ್ ವಾಶ್ ಎಲ್ಲ ಯೂಸ್ ಮಾಡ್ತಿದ್ದೆ, ಬಿಸಾಕ್ಬಿಟ್ಟಿದ್ದೀನಿ ಖಾಲಿಯಾಗಿ. ಅದಕ್ಕೆ ಇವಾಗ ಸದ್ಯಕ್ಕಿಲ್ಲ, ಇದ್ದಿದ್ರೆ ನೋಡಿಸ್ತಿದ್ದೆ. ಇವಾಗ ಮಾಯ್ಶ್ಚರೈಸರ್ ಇದೆ ನನ್ನ ಹತ್ರ, ಸ್ವಲ್ಪ ಕಮ್ಮಿ ರೇಟದು. ಇದು ಬಂದು ಪಾನ್ಸ್ದು. ಫಸ್ಟ್ ಕೂಡ ನಾನು ಬ್ಲಾಗ್ ಮಾಡಿದಾಗ ಸ್ಕಿನ್ ಕೇರ್ದು ಅದ್ರಲ್ಲಿ ಕೂಡ ನೋಡಿಸಿದ್ದೆ. ಇದು ಬಂದು ಕಮ್ಮಿ ರೇಟ್ ಬೀಳುತ್ತೆ ನಿಮಗೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, 360 ರುಪೀಸ್ ಬೀಳುತ್ತೆ. ಇಷ್ಟು ದೊಡ್ಡ ಬಾಟ್ಲು. ಇದರಲ್ಲಿ ಚಿಕ್ಕದು ಬರುತ್ತೆ 150 ಆ ಥರ ಕೂಡ. ಇದು ಬಂದು ಡ್ರೈ ಸ್ಕಿನ್ಗೆ, ಇದು ಬಂದು ಆಯಿಲಿ ಸ್ಕಿನ್ಗೆ. 2 ಬಾಟ್ಲು ಇದೆ. ನಾನು ಇದನ್ನು ಕೂಡ ಯೂಸ್ ಮಾಡಿದ್ದೀನಿ, ಇದನ್ನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇವಾಗ ಇದು ಮೋಕ್ಷಿತ ಯೂಸ್ ಮಾಡ್ತಿದ್ದಾಳೆ, ಅದು ಡ್ರೈ ಸ್ಕಿನ್ನೇ, ಅವಳು ಕೊಟ್ಟಿದ್ದೀನಿ. ಇದು ಕಮ್ಮಿ ರೇಟ್, ಇದು ಕೂಡ ಅದೇ ರೇಟ್. ಇದು ಜಾಸ್ತಿ ಇದೆ, ಇದು 475 ಇದೆ. ಇವೆಲ್ಲ ಆಫರಲ್ಲಿ ತೊಗೊಂಡಿದ್ದು. ನೀವು ಆಫರ್ ಟೈಮಲ್ಲಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ, ಚಿಕ್ಕ ತೊಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ ನಿಮಗೆ. ಇದು ಹೇಳಿದ್ನಲ್ವಾ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್ ಆದಮೇಲೆ ನೈಟಲ್ಲಿ ಯಾರು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ, ನಾನಂತೂ ಯೂಸ್ ಮಾಡಲ್ಲ. ಯಾಕಂದರೆ ನೈಟ್ ಮಾಡ್ಕೊಂಡು ಮಲ್ಕೊಳೋದು ಅಷ್ಟೇ, ಇನ್ನೇನಿರುತ್ತೆ. ಅದಕ್ಕೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಸನ್ಸ್ಕ್ರೀನ್ ಬಂದು ಇದು ಡಾಕ್ಟರ್ ಶೇಡ್ದು ಕ್ರೀಮಿ ವಿಟಮಿನ್ ಸಿ ಸನ್ಸ್ಕ್ರೀನು. ನಾನು ನೋಡಿದ್ರಲ್ವಾ ನನ್ನ ಪ್ರಾಡಕ್ಟ್ ವಿಟಮಿನ್ ಸಿ ಇರುತ್ತೆ, ಇಲ್ಲಾಂದರೆ ರೈಸ್ ವಾಟರ್ ಇರುತ್ತೆ, ಅದೇ ನೋಡಿ ತೊಗೊತಾ ಇರ್ತೀನಿ. ಇದೊಂದು ಇದೇನು ಹಿಂಗಿದೆ ಅನ್ಕೊಂಬಿಡಿ, ಇದು ಹಿಂಗಿದೆ. ನಾನು ಅದ್ರೊಳಗಡೆ ಪ್ರಾಡಕ್ಟ್ ಇದ್ದೋಗುತ್ತಲ್ವ, ಇಲ್ಲಿ ಕಟ್ ಮಾಡಿ ಈ ಥರ ಕ್ಲೋಸ್ ಮಾಡ್ತೀನಿ, ಯೂಸ್ ಮಾಡ್ಕೊಬೋದು ಅಂತ. ಇದು ಫುಲ್ ಖಾಲಿ ಆಗಿದೆ, ಇದು ಬಿಸಾಕಬೇಕು. ವಿಡಿಯೋಗಂತಾನೆ ಇಟ್ಟಿದ್ದೆ ಇದನ್ನು. ಇದು ಕೂಡ ಅಷ್ಟೇ, ಇದು ನನ್ನ 3 ಟ್ಯೂಬ್ಸ್, 3rd ಟ್ಯೂಬ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿದೆ ಅಂತ. ಇದು ಕೂಡ ಅಷ್ಟೇ ನಂಗೆ ಆಫರಲ್ಲಿ ತೊಗೊಂಡಿದ್ದು. ಇದು 2 ತೊಗೊಂಡ್ರೆ ಕಮ್ಮಿ ರೇಟು ಆ ಥರ. ಇದು 1 ತೊಗೊಂಡ್ರೆ ಎಷ್ಟು, ಇದ್ರ ಮೇಲೆ ಇಲ್ವೇ, 1 ತೊಗೊಂಡ್ರೆ ಎಷ್ಟು ಕೊಟ್ಟಿಲ್ಲ, ಇದ್ರ ಮೇಲೆ ಕೊಟ್ಟಿಲ್ಲ ಇವರು. ಇದ್ರ ಮೇಲೆ ಕೊಟ್ಟಿಲ್ಲ ಇವರು, ಬಾಕ್ಸ್ ಕೂಡ ಇಲ್ಲ. 500 ಚೇಂಜ್ ಆ ಥರ ಇರ್ಬೋದು ಅನಿಸುತ್ತೆ ನನಗೆ. 2 ತೊಗೊಂಡೆ ಅದಕ್ಕೆ ಒಂದು 700 800 ಆ ಥರ ಬಿದ್ದಿರುತ್ತೆ, ಒಂದು 400 ಆ ಥರ ಬಿದ್ದಿರುತ್ತೆ. ನಂಗೆ ಸರಿಯಾಗಿ ನೆನಪಿಲ್ಲ. ಆದರೆ ಇದು ಚೆನ್ನಾಗಿರುತ್ತೆ. ಮತ್ತು ಡರ್ಮಾಕೋ ಬ್ರ್ಯಾಂಡ್, ಅದೇ ಈ ಬ್ರ್ಯಾಂಡ್, ಇದು ಸನ್ಸ್ಕ್ರೀನ್ ಕೂಡ ಚೆನ್ನಾಗಿರುತ್ತೆ. ನಾನು ಇವಾಗ ಸದ್ಯಕ್ಕೆ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗಿಂದ 2 ಸನ್ಸ್ಕ್ರೀನ್ ಯೂಸ್ ಮಾಡಿರೋ ಬ್ರ್ಯಾಂಡು. ಒಂದು ಡರ್ಮಾಕೋದು, ಒಂದು ಸೆಕೆಂಡ್ ಡಾಕ್ಟರ್ ಶೇಡ್ದು. 2 ಚೆನ್ನಾಗಿದೆ, ನೀವು ಯಾವುದಾದ್ರು ತೊಗೊಬೋದು, ಅದು ನಿಮ್ಮ ಇಷ್ಟ. ನಾನು ಲಿಂಕ್ ಇಕ್ತೀನಿ.
ಸ್ಕಿನ್ ಕೇರ್ ಆದಮೇಲೆ ಬೆಳಿಗ್ಗೆ ಆಗಲಿ ಲಿಪ್ ಬಾಮ್, ನೈಟ್ ಆಗಲಿ ಲಿಪ್ ಬಾಮ್ ಯೂಸ್ ಮಾಡ್ತೀವಿ. ಒಬ್ಬೊಬ್ರು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತೀರಾ ಲಿಪ್ಸ್ಟಿಕ್ ಕೂಡ ಹಾಕ್ಕೊತಾರೆ. ನಾನು ಮನೇಲಿ ಇರ್ತೀನಿ, ಅದಕ್ಕೆ ನಾನು ಲಿಪ್ಸ್ಟಿಕ್ ಅಷ್ಟೊಂದು ಹಾಕಲ್ಲ. ಈ ಥರ ವೀಡಿಯೋಸ್ಗೆ ಏನಾದರೂ ಹಾಕೊಂಡ್ರೆ ಹೊಂದೋಯ್ತು. ಇವತ್ತು ನಾನು ಮೇಕಪ್ ಕೂಡ ಮಾಡಿದ್ದೀನಿ ವೀಡಿಯೋಗಂತ. ಏನಕ್ಕಪ್ಪ ಅಂದರೆ ನಾರ್ಮಲಾಗಿ ನಾನು ಮನೇಲಿ ಮೇಕಪ್ ಮಾಡಲ್ಲ, ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ವೇಸ್ಟ್ ಆಗೋಗ್ತಿದೆ, ಅದಕ್ಕೆ ಹಿಂಗಾದರೂ ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂತ. ಅಷ್ಟೊಂದು ಇಷ್ಟ ಆಗಲ್ಲ ಹಾಕ್ಕೊಳಕ್ಕೆ, ಆದರೆ ಮೇಕಪ್ ಪ್ರಾಡಕ್ಟ್ಸ್ ಇರಬೇಕು, ಅದೊಂದು ಇಷ್ಟ. ಅದಕ್ಕೆ ಇನ್ಮೇಲೆ ಮೇಕಪ್ ವೀಡಿಯೋಸ್ ಮಾಡೋಣ ಅನ್ಕೊತಾ ಇದ್ದೀನಿ. ಕಮ್ಮಿ ಮೇಕಪ್ಪಲ್ಲಿ ಯಾವ ಥರ ಮೇಕಪ್ ಮಾಡ್ಕೊಬೋದು ಮನೆಯಲ್ಲೇ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಣ ಅನ್ಕೊತಿದ್ದೀನಿ. ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋಸ್ ಬರುತ್ತೆ, ನೀವು ನೋಡಿ ಕಲ್ತ್ಕೊಬೋದು. ನೆಕ್ಸ್ಟ್ ಬಂದು ಇವಾಗ ನಾನು ಲಿಪ್ ಬಾಮ್ ನೋಡಿಸ್ತೀನಿ ನೋಡಿ. ವಿಶ್ ಕೇರ್ದು ಇದು ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಈ ಥರ ಇರುತ್ತೆ, ಲೈಟ್ ಪಿಂಕ್ ಆಗಿ ಬರುತ್ತೆ. ಇದು ಲೈಟ್ ಪಿಂಕ್ ಆಗಿ ನೋಡ್ಬೋದು. ನನಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ನನಗೆ ತುಂಬ ಇಷ್ಟ ಆಯ್ತು ಈ ಲಿಪ್ ಬಾಂಬು. ವಿಶ್ ಕೇರ್ದು SPF 50+++ ಇರುತ್ತೆ, 3+ ಇರುತ್ತೆ. ಇದು ಒಂದು ರೇಟ್ ಇದ್ರ ಮೇಲೆ ಕೊಟ್ಟಿಲ್ಲ, 240 260 ಒಳಗಡೆನೆ ಅಷ್ಟಿರುತ್ತೆ. ಈ ಲಿಪ್ ಬಾಮ್ಗೆ ಇಷ್ಟು ಇಕ್ಬೇಕಾ ಅಂದ್ಕೊಂಡ್ರೆ ವರ್ತ್ ಅಂದಂಗೆ. ಇಷ್ಟು ಇಕ್ಕಿದ್ರೆ ಇದಕ್ಕೆ ವರ್ತ್ ಇದೆ. ಇದರಲ್ಲಿ ನಮಗೆ ಟಿಂಟೆಡು ಇದೆ ಮತ್ತು ಪ್ಲೈನು ಇದೆ. ನಾನು ಪ್ಲೈನ್ ತೊಗೊಬೇಕು, ನೋಡಿ ಕಾಟಕ್ಕೆ ಹಾಕಿಕ್ಕಿದ್ದೀನಿ, ತೊಗೊಂಡಿಲ್ಲ ಇನ್ನು. ಈ ಟಿಂಟೆಡ್ ಮಾತ್ರ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಮ್ಮ ಲಿಪ್ಸ್ ಏನಾದರೂ ಬ್ಲ್ಯಾಕ್ ಆಗಿದ್ದರೆ ಕೂಡ ನಮಗೆ ಲೈಟಿಶ್ ಮಾಡುತ್ತೆ, ಪಿಂಕಿಶ್ ಮಾಡುತ್ತೆ. ಇದು ತುಂಬ ಚೆನ್ನಾಗಿದೆ, ಇದನ್ನು ಟ್ರೈ ಮಾಡ್ಬೋದು. ಇದು ಮಾರ್ನಿಂಗ್ ನಾನು ಯೂಸ್ ಮಾಡ್ತೀನಿ. ಇದು ಡಾಟ್ ಆ್ಯಂಡ್ ಕೀದು ಯೂಸ್ ಮಾಡ್ತೀನಿ ಲಿಪ್ ಬಾಂಬು. ಲಿಪ್ ಮಾಸ್ಕ್ ಇದು ಕೂಡ ಲಾಸ್ಟ್ ವ್ಲಾಗಲ್ಲಿ ನೋಡಿದೆ, ಅವಾಗ ನೋಡಿಸಿದ್ದು. ಅವಾಗ ತೊಗೊಂಡು ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ದೆ 1 month 2 months. ಇವಾಗವರೆಗೂ ಖಾಲಿ ಆಗಿಲ್ಲ. ಇನ್ನು ಎಷ್ಟಿದೆ ಅಂದರೆ ಇನ್ನೂ 1 month ಬರುತ್ತೆ ನನಗೆ, ಅಷ್ಟಿದೆ. ಒಂದೊಂದ್ಸರಿ ಅದನ್ನೇ ಯೂಸ್ ಮಾಡ್ತೀನಿ, ವಿಶ್ ಕೇರ್ದು ಇದನ್ನ ಯೂಸ್ ಮಾಡ್ತೀನಿ, ಆ ಥರ ಖಾಲಿ ಆಗಿಲ್ಲ. ನೆಕ್ಸ್ಟ್ ಸೆಂಟ್ರಲ್ ಅವಾಗವಾಗ ಡೈಲಿ ಮತ್ತು ಚಾಪ್ ಲಿಪ್ಸ್ ಆಗಿದೆ, ಆ ಥರ ಡ್ರೈ ಆಗ್ತಿದೆ ಅಂದಾಗ ಇದು ಯೂಸ್ ಮಾಡ್ತೀನಿ, ಹಿಮಾಲಯ ಲಿಪ್ ಬಾಮ್. ನೋಡಿದ್ರಲ್ವಾ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಕಮ್ಮಿ ರೇಟು ಕೂಡ. ಇದು ಡಾಟ್ ಆ್ಯಂಡ್ ಕೀದ್ ಬಂದು ಎಷ್ಟಂದರೆ 295. ಹಿಮಾಲಯದು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ 40 rupees. ನೋಡಿದ್ರಲ್ವಾ ನನ್ನ ಸ್ಕಿನ್ ಕೇರ್ ರೊಟೀನ್. ನೀವು ಇನ್ನೂ ಯಾರೆಲ್ಲ ಸ್ಟಾರ್ಟ್ ಮಾಡಿ. ನನ್ನ ದಿನ ಬಾಡಿ ಕೇರ್ ರೊಟೀನ್ ಕೂಡ ಇರುತ್ತೆ, ಆದರೂ ಕೂಡ ಅಷ್ಟೊಂದು ಜಾಸ್ತಿ ಇರಲ್ಲ, ಸ್ವಲ್ಪ ಕಮ್ಮಿನೇ ಇರುತ್ತೆ. ಆದರೆ ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಅದರದ್ದೆಲ್ಲ ಮಾಡ್ಕೊಳೋದ್ರಲ್ಲಿ. ಇದೊಂದೇ ಈ ಥರ ಇವೇ ಯೂಸ್ ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಹೋಮ್ ರೆಮಿಡೀಸ್ ಕೂಡ DIY ಮಾಡ್ಕೊಂಡು ಯೂಸ್ ಮಾಡ್ತಾ ಇರ್ತೀನಿ ಅವಾಗವಾಗ. ಇದನ್ನೇ ಯೂಸ್ ಮಾಡಲ್ಲ, ಅದನ್ನು ಯೂಸ್ ಮಾಡ್ತಿರ್ತೀನಿ ಅವಾಗವಾಗ. ಇವಾಗ ನಾನು ಇಷ್ಟು ಸ್ಟಾರ್ಟಿಂಗ್ ನಾನು ಕಮ್ಮಿ ರೇಟಲ್ಲೇ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಷ್ಟು ಎಕ್ಸ್ಪೆನ್ಸಿವ್ ಕೊಟ್ಟೋನಿ, ಎಷ್ಟು ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ. ಅದೇ ಸ್ಟಾರ್ಟಿಂಗ್ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋರಿಗೆ ಇದು ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಒಂದು ಮಾಸ್ಟರ್ 500 600 ಆ ಥರ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ರೇಟಲ್ಲೇ ಸ್ಟಾರ್ಟ್ ಮಾಡಿ. ನೀವು ಯಾರಾದ್ರು ತೊಗೊಬೇಕಂದ್ರೆ ಲಿಂಕ್ ಇಕ್ಕಿಡ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹೋದರೆ ಅಲ್ಲಿ ಲಿಂಕ್ಸ್ ಸಿಗುತ್ತೆ, ನೀವು ಟ್ಯಾಪ್ ಮಾಡಿ ತೊಗೊಬೋದು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ನಮ್ಮ ಚಾನೆಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರ ಅದ್ರ ವಿಡಿಯೋ ಬೇಕಾಗಿದ್ದರೆ. ಯಾಕಂದರೆ ನೆಕ್ಸ್ಟ್ ನಾನು ಮೇಕಪ್ ವಿಡಿಯೋಸ್ ಮಾಡೋಣ ಅನ್ಕೊತಾ ಇದ್ದೀನಿ, ಸಿಂಪಲ್ಲಾಗಿ ಫೆಸ್ಟಿವಲ್ಗೆ ಮತ್ತು ಆ ಥರ. ಮತ್ತು ಲಿಖಿತಾಗಿ ನಾನು ವೆಡ್ಡಿಂಗ್ ಮೇಕಪ್ ಕೂಡ ಮಾಡಿದ್ದು ನಾನೇ, ಅಂದರೆ ಮುಹೂರ್ತಕ್ಕೆ ಮತ್ತು ಎಂಗೇಜ್ಮೆಂಟ್ಗೆ ಎಲ್ಲ ಕೂಡ ಆ ಮೇಕಪ್ ವಿಡಿಯೋಸ್ ಎಲ್ಲ ಮಾಡೋಣ ಅನ್ಕೊತಾ ಇದ್ದೀನಿ. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಖಾಲಿ ಮಾಡೋಕ್ಕಾದರೂ ಇಲ್ಲಾಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕಾಗುತ್ತೆ. ಅದಕ್ಕೆ ನೋಡಿದ್ರಲ್ವಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.